ಪ್ರತಿಷ್ಠಿತ ಕೃಷಿ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ನಡೆಸುವ ಕೃಷಿ ಮೇಳದ ಪ್ರಮುಖ ಆಕರ್ಷಣೆ ಅಂದರೆ ಅದು ಫಲಪುಷ್ಪ ಪ್ರದರ್ಶನ. ಶನಿವಾರದಿಂದ ಪ್ರಸಕ್ತ ವರ್ಷದ ಕೃಷಿ ಮೇಳದಲ್ಲಿ ಮತ್ತೊಮ್ಮೆ ಆಕರ್ಷಣೀಯ ಕೇಂದ್ರವಾಗಿರುವುದು ಫಲಪುಷ್ಪ ಪ್ರದರ್ಶನ. ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಡಿಸಿರುವ ಫಲಪುಷ್ಪ ಪ್ರದರ್ಶನ ಸಾರ್ವಜನಿಕರನ್ನ ಕೈಬೀಸಿ ಕರೆಯುತ್ತಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ವಿವಿಧ ಪ್ರಭೇದದ ಹೂಗಳು, ವಿವಿಧ ತಳಿಯ ಹಣ್ಣುಗಳು, ಕಲ್ಲಂಗಡಿಯಲ್ಲಿ ಅರಳಿದ ಮಹಾನ್ ನಾಯಕರ ಭಾವಚಿತ್ರ, ತೆಂಗಿನಕಾಯಿಯ ಕಲಾಕೃತಿ, ಕಸದಿಂದ ರಸ ಎಂಬಂತೆ ತೆಂಗಿನ ಚಿಪ್ಪಿನಲ್ಲಿ ಮಾಡಿದ ವಿವಿಧ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಅನೇಕ ಫಲಪುಷ್ಪಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವಂತಹ ಕೃಷಿ ಮೇಳದಲ್ಲಿ ಪುಷ್ಪ ಪ್ರದರ್ಶನವನ್ನ ಬಹಳ ಚಂದಾಗಿ ಅರೇಂಜ್ ಮಾಡಿದ್ದಾರೆ. ವಿವಿಧ ರೀತಿಯ ಪುಷ್ಪಗಳನ್ನ ನೋಡ್ಲಿಕ್ಕೆ ನಮ್ಗೆಲ್ಲ ಅವಕಾಶ ಸಿಕ್ತು. ನಾವು ಬೇರೆ ಬೇರೆ ರೀತಿಯ ಹೂಗಳನ್ನ ಕೇಳಿದ್ವಿ, ಬಟ್ ಇವತ್ತು ಯಾವ ತರ ಹೂಗಳದಾವ, ಬೇರೆ ಬೇರೆ ರೀತಿ ಹೂಗಳನ್ನ ನೋಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ತು. ಮತ್ತು ಆ ಹೂವಿನಿಂದ ಯಾವ್ಯಾವ ತರ ಬುಕ್ಕೆಗಳನ್ನ ಮಾಡ್ಬೋದು ಅನ್ನೋದು ಕೂಡ ಮಹಿಳೆಯರಿಗೆ ಏನು ಒಂದು ಐಡಿಯಾನು ಸಿಕ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯಾವ ರೀತಿ ನಾವು ಮಣ್ಣು ಇಲ್ದೇನ ಅಥವಾ ಜಾಗ ಇಲ್ದೇನ ನಾವು ತರಕಾರಿಗಳನ್ನ ಬೆಳಿಬಹುದು. ಟೆರೆಸ್ ಗಾರ್ಡನ್ ಅಂತ ಹೇಳ್ತೇವೆ. ಟೆರೆಸ್ ಗಾರ್ಡನ್ ದಲ್ಲಿ ಬರೀ ಗಿಡಗಳನ್ನ ಬೆಳೆಸೋದಷ್ಟೇ ಅಲ್ಲ, ತರಕಾರಿಗಳನ್ನ ಹೆಂಗ್ ಬೆಳಿಬಹುದು ಅನ್ನೋದನ್ನ, ಅಂದ್ರೆ ಮಣ್ಣಿಲ್ದೇನ ಅಥವಾ ಕಡಿಮೆ ಮಣ್ಣಿನಲ್ಲಿ ಅಥವಾ ಮಣ್ಣಿಲ್ದೇನ ಕೋಕೋನಟ್ ಏನದು ಇದರಲ್ಲಿ ಯಾವ ತರ ನಾವು ತರಕಾರಿಗಳನ್ನ ಬೆಳಿಬಹುದು ಅನ್ನೋದಕ್ಕೆ ಒಂದು ಹೇಳ್ಕೊಟ್ರು. ಕೃಷಿ ಮೇಳದ ಭಾಗವಾಗಿರುವ ಈ ಫಲಪುಷ್ಪ ಪ್ರದರ್ಶನ ಕೇವಲ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿರದೆ ವಿವಿಧ ಹಣ್ಣು ಹಾಗೂ ಹೂಗಳನ್ನು ಬೆಳೆಯುವುದರಿಂದ ಲಾಭ ಕಂಡುಕೊಳ್ಳಬಹುದು ಎಂಬ ಮಾಹಿತಿಯನ್ನ ಕೂಡ ನೀಡುತ್ತಿದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಪ್ರವೇಶಿಸುತ್ತಿದ್ದಂತೆ ಮೊದಲಿಗೆ ನಮ್ಮ ಕಣ್ಣಿಗೆ ಬೀಳುವುದೇ ರಾಣಿ ಚೆನ್ನಮ್ಮನ ಮೂರ್ತಿ. ಕೋಟೆಯ ಆಕೃತಿ ಮಾಡಿ ಅದರ ಮೇಲೆ ರಾಣಿ ಚೆನ್ನಮ್ಮನ ಮೂರ್ತಿ ಇಟ್ಟಿರುವುದು ಈ ಬಾರಿಯ ಪ್ರಮುಖ ಆಕರ್ಷಣೆ. ಇದು ಎಕ್ಸಿಬಿಷನ್ ಇಲ್ಲಿ ಕೃಷಿ ಮೇಳ ಮೇನ್ ಗೇಟ್ ಇಂದ ಇಲ್ಲಿ ಇದು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಅಂತ. ಇಲ್ಲಿ ಇನ್ಸೆಕ್ಟ್ ಡಿಪಾರ್ಟ್ಮೆಂಟ್ ಇಂದ ಮತ್ತು ವೆಜಿಟೇಬಲ್ಸ್, ಫ್ರೂಟ್ಸ್ ಇದೆಲ್ಲದ್ರಿಂದ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಫ್ರೂಟ್ಸ್ ಮತ್ತು ಫ್ಲವರ್ಸ್ ಇಂದ ಅಲ್ಲಿ ಅದರಿಂದ ಏನೇನು ಕಲೆಗಳನ್ನು ಮಾಡ್ಬೋದು ಎಲ್ಲ ರೀತಿ ಕಲೆಗಳನ್ನು ಮಾಡಿದ್ದಾರೆ. ಮತ್ತು ಸ್ಟಾರ್ಟ್ಅಪ್ ಇವಿರ್ತಾವಲ್ಲ ಅದು ಎಲ್ಲ ಕರ್ಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ತರ ICAR ವಿಜಯಪುರ, ಹುಲ್ಕೋಟಿ ಅಲ್ಲಿಂದ ಎಲ್ಲ ಯಾವ್ಯಾವ ವೆರೈಟಿ ರಿಲೀಸ್ ಆಗಿರ್ತಾವಲ್ಲ ಅದೆಲ್ಲ ವೆರೈಟಿಗಳನ್ನು ಸಹ ತಂದು ಇಲ್ಲಿ ಇದೆಲ್ಲ ಫಲಪುಷ್ಪ ಪ್ರದರ್ಶನ ನೋಡಿ ಚೆನ್ನಾಗಿ ಅನಿಸುತ್ತೆ. ಒಟ್ಟಾರೆ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಯಾಗಿರುವ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಜನ ಮೊದಲ ದಿನವೇ ಕೃಷಿ ವಿಶ್ವವಿದ್ಯಾಲಯಕ್ಕೆ ಲಗ್ಗೆ ಇಟ್ಟಿದ್ದು ಕಂಡುಬಂತು. ಇನ್ನು 3 ದಿನಗಳ ಕಾಲ ಈ ಪ್ರದರ್ಶನ ನಡೆಯಲಿದ್ದು ಆಸಕ್ತರು ಇದನ್ನ ಕಣ್ತುಂಬಿಸಿಕೊಳ್ಳಬಹುದು. ಪ್ರವೀಣ್ ಉಮ್ಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.